ನ್ಯಾಯಾಂಗ ಬಂಧನದಲ್ಲಿರುವ ಪ್ರಧಾನಿ ಮುಖ್ಯಮಂತ್ರಿಗಳು ಈ ಥರದವ್ರು ಯಾರು ಇದ್ದರೆ ಅವ್ರನ್ನ ಕೂಡಲೇ ಅಂದರೆ 30 ದಿನಕ್ಕಿಂತ ಹೆಚ್ಚು ಬೇಯ್ಲು ಸಿಕ್ಕದೆ ಇದ್ದರೆ ಅವ್ರನ್ನ ಅವ್ರ ಹುದ್ದೆಯಿಂದ ತೆಗೆದು ಹಾಕುವಂತಹ ಒಂದು ತಿದ್ದುಪಡಿ ಸಂವಿಧಾನದ 130ನೇ ತಿದ್ದುಪಡಿ ಜಂಟಿ ಸಂಸದೀಯ ವರದಿಯ ಆಧಾರದ ಮೇಲೆ ಮತ್ತೆ ಸದನಕ್ಕೆ ಬರುತ್ತೆ ಅಂತಿದ್ದಾರೆ. ಬರಲಿ, ಗೊತ್ತಿಲ್ಲ ಅದೇನಾಗುತ್ತೆ, ನೋಡೋಣ. ಕೆಲವರೆಲ್ಲ ಕಾಂಗ್ರೆಸ್ನವರು, TMCನವರು ಇವರೆಲ್ಲ ಅದನ್ನು ಅಪೋಸ್ ಮಾಡಿದ್ದಾರೆ, ಕೆಲವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಏನಾಗುತ್ತೆ ನೋಡೋಣ. ಬಟ್ ಅದು 30 ದಿನ ಇದ್ದರೆ ಅದಕ್ಕೆ 2 ವಾದ ಇದೆ ಸರ್. ವಾದ ನಂಬರ್ 1, ಅಂತಹ ದೊಡ್ಡ ಹುದ್ದೆಯಲ್ಲಿರುವ ವ್ಯಕ್ತಿ ಅಂತಹ ಸ್ಥಿತಿ ತಲುಪಿ 30 ದಿನ ಒಳಕ್ಕೆ ಹೋದರೆ ನಾನು ಜೈಲಿನಿಂದ ಆಡಳಿತ ನಡೆಸ್ತೀನಿ ಅನ್ನೋಂತಹ ಶೋಕಿ ಲಾಲ್ರು ಇವಾಗ ಜಾಸ್ತಿ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಕೇಜ್ರಿವಾಲ್. ಆ ಕೇಸಿಂದನೇ ಇದು ಬೆಳವಣಿಗೆ. ಅಲ್ಲಿಂದನೇ ನಾನು ಆಡಳಿತ ನಡೆಸ್ತೀನಿ, ನಾನು ಅಲ್ಲೇ ಫೈಲ್ ನೋಡ್ತೀನಿ, ನಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀನಿ ಅಂದರೆ ಮರ್ಯಾದೆ ಇರಲ್ಲ ಅದಕ್ಕೆ ಅಂತಂದ್ಬಿಟ್ಟು ತಂದಿದ್ದಾರೆ ಒಂದು ವಾದದಲ್ಲಿ. ಇನ್ನೊಂದು ವಾದ ಏನಿದೆ, ಆಯ್ತರಪ್ಪ ಸರಿ, ಬಟ್ ಅವನ ಅಪರಾಧಿನ ಅಲ್ವಾ ಅನ್ನೋದು ಇನ್ನೂ ಇತ್ಯರ್ಥನೇ ಆಗೋಕ್ಕೆ ಮೊದಲು ಅವನಿಗೆ ಶಿಕ್ಷೆ ಕೊಟ್ಟಂಗಲ್ವೇ ಬಟ್ ಸ್ಥಾನದಿಂದ ಕೆಳಗಿಳಿಸ ಅಂತ ವಾದಿ. ಅದಕ್ಕೆ ಇನ್ನೊಂದು ವಾದ ಇದೆ, ಎಲ್ಲಪ್ಪ ಶಿಕ್ಷೆ, ಅವನೇನು ಲೈಫ್ ಲಾಂಗ್ ನೀನು CM ಆಗಬೇಡ ಮತ್ತು PM ಆಗಬೇಡ ಅಂತ ಹೇಳಿದೀವಾ, ಅವನು ಅಲ್ಲಿಂದ ವಾಪಸ್ ಬಂದ ಮೇಲೆ ಬೇಕಾದ್ರೆ ಬೇಲ್ ತೊಗೊಂಡು ಅಥವಾ ನಾನು ಖುಲಾಸೆ ಮಾಡಿಸ್ಕೊಂಡು ಬಂದು ವಾಪಸ್ ಆಗ್ಬೋದಲ್ಲ. ಅದಕ್ಕೆ ಇನ್ನೊಂದು ವಾದ ಇದೆ, ಅಯ್ಯೋ ರಾಜಕಾರಣದಲ್ಲಿ ಒಂದು ಸರಿ ಇಳಿದ ಮೇಲೆ ಇನ್ನೊಂದು ಸರಿ ಹತ್ತಿಸ್ತಾರ ಮೇಲಕ್ಕೆ. ಅಲ್ಲ ಸರ್, ಕಾಂಗ್ರೆಸ್ ಸ್ಟ್ಯಾಂಡ್ ಹೆಂಗಿದೆ ಅಂದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಇದ್ದಾಗ ಅವ್ರ ಮೇಲೆ ಆರೋಪ ಬಂದಿದೆ, ಅವ್ರು ಕ್ಲಿಯರ್ ಆಗಿ ಆಚೆ ಬಂದು ಇನ್ನೊಂದ್ಸಲ ಆಗಲಿ ಬಿಡಿ ಅಂತ ವಾದ ಮಾಡ್ತಾ ಇದ್ರು. ಇಲ್ಲಿ ಮಾತ್ರ ಬೇಡ. ಕಾಂಗ್ರೆಸ್ಸು ನಿನ್ನೆ ನೀವು ಇರಲಿಲ್ಲ ಸರ್, ನಾನು ಹೇಳಾಗಿದೆ, ಎಷ್ಟು ಸರಿ ಹೇಳಲಿ, ಎಡಬಿಡಂಗಿಗಳ ಗೋಸುಂಬೆ ಪಕ್ಷ ಅದು. ಯಾವಾಗ ಬೇಕು ಯಾವಾಗ ಯಾವ ಕಲರ್ಗೆ ಬೇಕಾದ್ರೂ ಬರ್ತಾರೆ, ಯಾವಾಗ ಏನು ಬೇಕಾದ್ರೂ ಹೇಳ್ತಾರ ಅವರು, ತಕ್ಕಂತೆ ಬದಲಾವಣೆ, ಅದಕ್ಕೇನು ಇದಿಲ್ಲ. ಓಕೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರನ ಕೆಳಗಿಳಿಸೋ ಪಿತೂರಿ ನಡೀತಾ ಇದೆ ಅನ್ನೋ ಆರೋಪ ಇದೆಯಲ್ಲ, ಅದು ಕಾಣಿಸ್ತಾನೆ ಇದೆ, ಅದೇನಿಲ್ಲ. ಈ ಕಡೆಗೆ ಹೊನ್ನಾಳಿಯ ರಂಭಾಪುರಿ ಶ್ರೀಗಳು ಮಾತನಾಡಿದ್ದಾರೆ. ಹೊನ್ನಾಳಿಯಲ್ಲಿ ಯಡಿಯೂರಪ್ಪ ಹಾಗೂ ವಿಜೇಂದ್ರನ ಬಿಜೆಪಿಯವರು ಕಡೆಗಣನೆ ಮಾಡಿದರೆ ಪಕ್ಷಕ್ಕೆ ನಷ್ಟ ಆಗುತ್ತೆ ಅಂತ ಒಂದಿಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. BY ವಿಜೇಂದ್ರ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ನಂತರ ಮತ್ತೆ ಅಂಥದ್ದೇ ಒಂದು ಒಳಸಂಚಿನ ಪಿತೂರಿ ಕೆಲಸಗಳು ನಡೀತಾದವು. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಿ ಬೇರೆ ಯಾರಿಗಾದರೂ ಈ ಪಟ್ಟವನ್ನ ಕಟ್ಟಿದ್ರೂ ಕೂಡ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಫಲ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ DV ಸದಾನಂದ ಗೌಡ್ರೆ ಹಿರಿಯರು ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ನನ್ನ ವಾಯ್ಸ್ ರೆಕಾರ್ಡಿಂಗ್ ಅಲ್ಲ ಅನ್ನೋ ಮಾತನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ. ಅವ್ರಿಗೆ ಧ್ವನಿ ಅವ್ರದೇ ಅಲ್ಲ ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ಮತ್ತೆ ಚರ್ಚೆ ಅಷ್ಟೇ. ಚರ್ಚೆ ಅಲ್ಲ ಅನ್ನೋದಾದ್ರೆ ಯಾರು ಮಾಡಿದ್ರು ಅನ್ನೋದಾದ್ರೂ ಪತ್ತೆ ಹಚ್ಚಬೇಕಲ್ಲ ಸರ್, ಅದಕ್ಕೆ ಕಂಪ್ಲೇಂಟರು ಕೊಡ್ಬೇಕಲ್ಲ. ಅದಕ್ಕೆ ಯಾರು ಯಾಕೆ ತಿಪ್ಪೆ ಸಾರ್ಸೋದು, ಯಾಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅನ್ನೋದು ಯಾವುದಕ್ಕೆ ಕನ್ಸಿಡರ್ ಇಲ್ಲ. ಡ್ಯಾಮೇಜ್ ಅಂದರೆ ಅದು ಅರ್ಥನೇ ಗೊತ್ತಿಲ್ಲ ಬಿಜೆಪಿ. ಹಾಗಂದ್ರೆ ಕ್ಯಾಕರ್ಸ್ ಉಗಿದಾಗಲೇ ಒರ್ಸ್ಕೊಂಬಂದಿದ್ದೀವಿ 40% ಆರೋಪದಲ್ಲಿ. ನೀವು ಅಲ್ಲೆಲ್ಲೋ ನಿಂತ್ಕೊಂಡು ಯಾವನೊಬ್ಬ ತೂ ಅಂತ ಇದ್ರೆ ಅದನ್ನ ಡ್ಯಾಮೇಜ್ ಅಂತೀರಾ ನೀವು? ನಿಮ್ಗೆ ಎಷ್ಟು ಧೈರ್ಯ ನಮ್ಮ ಕೆಪಾಸಿಟಿ ಬಗ್ಗೆ ಮುಗಿಸ್ಕೊಳ್ಳೋದ್ರಲ್ಲಿ. ಕ್ಯಾಕರ್ಸ್ ಮಖಕ್ಕೆ ಉಗಿದಾಗಲೇ ಹಿಂಗೆ ಒರ್ಸ್ಕೊಂಡು ಸೈಡ್ಗೆ ಹೋಗ್ಬಿಟ್ಟಿದ್ದೀವಿ ನಾವು, ಕ್ಲೀನಾಗಿ ಏನೂ ಆಗಿಲ್ಲ ಅಂತ. ಇನ್ಯಾವ್ದು ಇದು ದೊಡ್ಡ ಎಲ್ಲ 1.5 ಕಿಲೋಮೀಟರ್ ದೂರದಲ್ಲೊಬ್ಬ ಕೂತ್ಕೊಂಡು ತೂ ಅಂತಿದ್ದು ಅದಕ್ಕೆ ಎತ್ತರ್ಕತ್ತೀವ? ಚರ್ಚೆನೇ ಬೇಡ, ತೆಗೆದ್ಬಿಡೋದು ಅಷ್ಟೇ. ಉಕ್ಕೋತಾ ಇರಿ, ನಾವು ಒರ್ಸ್ಕೊತಾ ಇರ್ತೀವಿ, ಬಿಜೆಪಿ ಪರಿಸ್ಥಿತಿ ಅಷ್ಟೇ. ಇನ್ನು ರೈತರಿಗೆ ಪರಿಹಾರ ಬಿಡುವ ವಿಚಾರದಲ್ಲಿ ಸಚಿವರೆದುರೇ ಅರಸೀಕೆರೆ ಕಾಂಗ್ರೆಸ್ ಶಾಸಕ KM ಶಿವಲಿಂಗೇಗೌಡರು ಮತ್ತು ಬೇಲೂರು ಬಿಜೆಪಿ ಶಾಸಕ HK ಸುರೇಶ್ ಅವರು ಕಿತ್ತಾಡಿಕೊಂಡಿದ್ದಾರೆ. ಏನು ಗಂಗೂರು ಗ್ರಾಮಕ್ಕೆ ಸಚಿವರು ಹೋದಂಥ ವೇಳೆ ಎತ್ತಿನೊಳೆ ಯೋಜನೆಗೆ ಭೂಮಿ ನೀಡಿದವರಿಗೆ ಸರ್ಕಾರ 28 ಕೋಟಿ ಪರಿಹಾರ ನೀಡಬೇಕಂತ ರೈತರು ಮನವಿ ಮಾಡ್ಕೊಂಡಿದ್ರು. ಈ ವೇಳೆ ನಾನೇ ಮಾತಾಡಿ 28 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ದೀನಿ ಅಂತ ಶಿವಲಿಂಗೇಗೌಡರು ಹೇಳ್ಬಿಟ್ರು. ಇದಕ್ಕೆ ಶಾಸಕರು HK ಸುರೇಶ್ ಅವರು ಎಲ್ಲ ನಂದೇ ನನ್ನೋಗಿ ಬಂದುಬಿಡ್ತಾರೆ, ಇವರು ನನ್ನ ಕ್ಷೇತ್ರದಲ್ಲಿ ನೀವೇನ್ರಿ ಮಾತನಾಡೋದು ಅಂತ ಅವ್ರದ್ದೊಂದಿಷ್ಟು. ಹೌದು, ನಾನು ತೊಂದರೆ, ನಾನು 28 ಕೋಟಿ ತರಿಸಿರೋ ನಾನು ರಾಮಲಿಂಗಾರೆಡ್ಡಿ ಅವರು ಏನು ಮಾಡಲಾರ್ದೆ ಸುಮ್ಮನೆ ನಿಂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ. ಆಯ್ತರಪ್ಪ, 28 ಕೋಟಿ ತಂದಿದ್ದು ನೀವು ಸರಿ, ಸಾಮಾನ್ಯವಾಗಿ ಈ ಥರ ತಂದಿದ್ದು ದುಡ್ಡಲ್ಲಿ ಏನಾದ್ರು ಇರುತ್ತೆ, ಲಾಭ ಗೀಬ ಇದೆಯೋ ಇಲ್ಲವೋ ಸರಿಯಾಗಿ ಮುಟ್ಟಿಸಿ ಅದು ನೋಡುವ. ಅದೇಳಿ ಶಿವಲಿಂಗೇಗೌಡ್ರೆ, ನೀವೇ ತಂದಿದ್ದೀರಿ, ಓಕೆ, ನೋ ಪ್ರಾಬ್ಲಮ್. ಜನ ಏನು ತೀರ್ಮಾನ ಮಾಡ್ತಾರೆ, ಸುಮ್ಮನೆ ತತ್ತಾನ ಅಂದ್ಬಿಡ್ತಾರೆ. ಆಮೇಲೆ ಹಂಗೆ ಅನ್ನಿಸ್ಕೋಬೇಡಿ, ಸುಮ್ಮನೆ ಸುರೇಶ್ ಮೇಲೆ ಹಾಕ್ಬಿಡಿ, ಸುರೇಶ್ 28 ತಂದ್ಬಿಟ್ಟು ಸುಮ್ಮನೆ ತತ್ತಾನ ಅಂತ ಅವ್ರ ಕೈಲಿ ಅನ್ನಿಸ್ಕೊಳ್ಳಿ. ನಿಮ್ಗೆ ಯಾಕೆ ಬೇಕು? ಜನ ಏನಂತಾರೆ? ಹೌದು,
ತಂದಿದಾರ ತಂದಿರ್ತಾರಪ್ಪ, ಸುಮ್ಮನೆ ತತ್ತಾರ ಅವ್ರಿಗೂ ಒಂಚೂರೇನೋ ಅಂತಾರೆ. ಅದಕ್ಕೆ ಅನ್ನಿಸ್ಕೋಬೇಡಿ, ಯಾಕಪ್ಪ ಬೇಕದು. ಓಕೆ. ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ 2 ಅಂತಸ್ತಿನ ಕಟ್ಟಡ ಒಂದು ಇವತ್ತು ವಾಲ್ ಬಿಡ್ತು. ಅದರಲ್ಲಿ ಸಿಲುಕಿದಂಥವ್ರನ್ನೆಲ್ಲ ರಕ್ಷಣೆ ಮಾಡಿದರು. ಇಬ್ಬರನ್ನು ಅಗ್ನಿಶಾಮಕ ದಳದವರು ಪೊಲೀಸೆಲ್ಲ ರಕ್ಷಣೆ ಮಾಡಿದರು. ಖಾಸಗಿ ಕ್ಲಿನಿಕ್ ಕೆಳಗಡೆ ಇತ್ತಂತೆ. 2ನೇ ಅಂತಸ್ತಿನಲ್ಲಿ ಮನೆ ಇತ್ತು. ರಸ್ತೆಗೆ ಕುಸಿದ್ರಿಂದ ಅಲ್ಲೇ ನಿಲ್ಲಿಸಿದಂಥ ಆಟೋ ಕೂಡ ಒಂದು ಜಖಮಾಗಿತ್ತು. 20-30 ಅಳತೆಯ ಹಳೆ ಕಟ್ಟಡ ಇದಾಗಿದೆ. ಈಗ ಉಳಿದವ್ರನ್ನೆಲ್ಲ ಹೊರಗಡೆ ಕಳಿಸಿದರೆ ಸಂಪೂರ್ಣವಾಗಿ ಡೆಮಾಲಿಷನ್ ಕೂಡ ಮಾಡಿದ್ದಾರೆ ಈಗ ಅದನ್ನು. ರಾಜ್ಯದ ಎಲ್ಲೆಡೆ ನಾವು ಹೇಳಿದ್ವಿ ಮಳೆದು ಕಷ್ಟ ಆಗ್ತಾ ಇದೆ ಯಾಕೋ ಅಂತ. ಕೊಡಗು ಜಿಲ್ಲೆಯಲ್ಲಿ 2 ದಿನದಿಂದ ಒಂದು ಸಾಧಾರಣ ಮಳೆ, ಬಟ್ ಈ ಮಳೆ ಸಾಲಲ್ಲ. ಹಾರಂಗಿ ಜಲಾಶಯಕ್ಕೆ ಒಂಚೂರು ನೀರು ಬಂದಿದೆ, ದಟ್ಸ್ ನಾಟ್ ಪಾಸಿಬಲ್. ಸುಮ್ಮನೆ ನಾವು ಸಮಾಧಾನಕ್ಕೆ ಮಾಡ್ಕೋಬೇಕಷ್ಟೆ. ದಕ್ಷಿಣ ಕನ್ನಡದಲ್ಲಿ ಒಂದು ಚೂರು ಮಳೆ, ಕೆಲವು ಕಡೆ ಇವತ್ತು ನಾಳೆ ನಿನ್ನೆ ಎಲ್ಲ ಒಂದು ಚುಚ್ಚು ಮಳೆ ಆಗೋಂಗಿದೆ, ಆಗತ್ತೆ. ಬಟ್ ಈಗ ಆಗ್ತಿರೋ ಮಳೆ ಸಾಲಲ್ಲ. ದಟ್ ಈಸ್ ಎ ಪ್ರಾಬ್ಲಮ್. ನಾನು ಹೇಳಿದ್ದು ಕೋಸ್ಟಲ್ ಕಡೆಯಿಂದ ನಿಮಗೆ ಅಂದರೆ ಕೇರಳದ ತೀರದಿಂದ ಕಡೆಯಿಂದ ಬರ್ತಿರೋ ಮಾರುತಗಳು ಕರ್ನಾಟಕ ಕೇರಳವನ್ನು ದಾಟಿದ ಮೇಲೆ ಸ್ಟ್ರೆಂಥನ್ ಆಗ್ತಾ ಇದೆ. ವೀಕ್ ಆಗಿಬಿಟ್ಟಿದೆ ನಮಗೆ. ನಮಗೆ ಮಳೆ ಇದೆ, ಮೋಡ ಕವಿದ ವಾತಾವರಣ ಇದೆ, ಮಳೆಯ ಮೋಡಗಳೂ ಇವೆ, ಬಟ್ ಗಾಳಿ ಬಂದ್ಬಿಡ್ತಿದೆ ಜೊತೆಯಲ್ಲೇ. ಸೊ ನಮಗೆ ಮಳೆ ಕೈ ಕೊಡ್ತಾ ಇದೆ. ಹಾಗಾಗಿ ಈ ಬರೀ ಕರ್ನಾಟಕಕ್ಕೆ ಹೊಡಿಬೋದಾ ಏಟು ಅಂತ ಡೌಟ್ಫುಲ್ಲು. ನಮಗೆ ಉತ್ತರದಲ್ಲಿ ಇರಿಗೇಷನ್ ಮೇಲೆ ಡಿಪೆಂಡ್ ಆಗಿರೋ, ನೀರಾವರಿ ಮೇಲೆ, ಕೃಷ್ಣ ಮೇಲೆ ಡಿಪೆಂಡ್ ಆಗಿರೋರಿಗೆ, ಪರ್ಟಿಕ್ಯುಲರ್ಲಿ ಕೃಷ್ಣೆ ಮೇಲೆ ಡಿಪೆಂಡ್ ಆಗಿರೋರಿಗೆ, ನದಿಗೆ, ಕಾವೇರಿ ಮೇಲೆ ಡಿಪೆಂಡ್ ಆಗಿರೋರು ಹೊಡೆತಾ ಬೀಳ್ಬೋದು. ಇಲ್ಲಿ ಕೃಷ್ಣೆ ಮೇಲೆ ಆಗಿದ್ದವ್ರಿಗೆ ಆಗದೇ ಇರಬಹುದು. ಯಾಕಂದರೆ ಮಹಾರಾಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಬರ್ತಾ ಇದೆ ಅಲ್ಲಿ. ಹಾಗಾಗಿ ಅದು ಓವರ್ಫ್ಲೋ ಆಗ್ಬೋದು. ನಮ್ಗೆ ಇನ್ನೂ ಚಾನ್ಸ್ ಇದೆ ನಮಗದು. ಖಂಡಿತ ಅಲ್ಲ, ಅಟ್ಲೀಸ್ಟ್ ಒಂದು ಓಪನಿಂಗ್ ಆರು ಇದೆ ನಮಗಲ್ಲಿ. ಹಾಗಾಗಿ ತುಂಬ ಕಾಂಪ್ಲಿಕೇಟ್ ಆದಂಗಿದೆ ಈ ಸರಿ ಯಾಕೋ ನಮ್ಮದು ಮುಂಗಾರಿನ ಕತೆಗಳು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಮುಂಬೈ, ಪಾಲ್ಘರ್, ಥಾಣೆ ಮತ್ತು ರಾಯಗಢದಲ್ಲಿ ವಿಪರೀತ ಮಳೆ ಆಗಿದೆ. ಮುಂಬೈ ಸಿಟಿ ಅಂತೂ ಮುಳುಗೋಗಿದೆ ಎಲ್ಲ ಕಡೆ. ಶಾಲಾ ಕಾಲೇಜುಗಳಿಗೆ ರಜಾ. ಜಮ್ಮು ಕಾಶ್ಮೀರದಲ್ಲೂ ಮಳೆ ಅಂತೆ. ಬರಲಿ, ಉತ್ತರಾಖಂಡದಲ್ಲೂ ಭಾರಿ ಮಳೆ. ಎಲ್ಲ ಕಡೆ ಮಳೆ ಚೆನ್ನಾಗಿ ಆಗಿದೆ. ನಾನು ಹೇಳಿದ್ನಲ್ಲ, ಭಾರತದ ಭೂಪಟದಲ್ಲಿ ದಾಟಿದ ನಂತರ ಭಾರತದ ಪಶ್ಚಿಮ ಭಾಗಗಳು ಹಾಗೂ ಕೆಲ ಮಧ್ಯ ಭಾಗಗಳು ಮತ್ತು ನಾರ್ತ್ ಈಸ್ಟ್ ಕಡೆ, ಕಲ್ಕತ್ತಾ ಆ ಕಡೆ, ಈಸ್ಟು ಅಸ್ಸಾಮು ಈ ಕಡೆಗೆ ವಿಪರೀತ ಮಳೆ ಆಗ್ತಾಯಿದೆ. ವಿಪರೀತ ಮಳೆ ಅಂದರೆ ತಡ್ಕೊಳಕ್ಕಾಗದೇ ಇರೋ ರೀತಿ ಮಳೆ ಆಗ್ತಾಯಿದೆ. ನಮಗೆ ಇಲ್ಲಿ ಹೊಡೆದಿದೆ ಏಟು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇನ್ನು ರಾಜ್ಯಾದ್ಯಂತ ಹುಸಿ ಬಾಂಬ್ ಬೆದರಿಕೆ ಇಮೇಲ್ಗಳ ಸರಣಿ ಮುಂದುವರಿತಾ ಇದೆ. ಬೆಂಗಳೂರಿನಲ್ಲಿ ಇಸ್ರೋ ಕೇಂದ್ರ ಕಚೇರಿ ಮೇಲೆ ಈ ಬಾಂಬ್ ಇಟ್ಟಿರೋದಾಗಿ ಇಮೇಲ್ ಹಾಕಿದ್ರು. ಈ ಕಡೆ ಚಿಕ್ಕಮಗಳೂರು ಕೋರ್ಟ್ಗೂ ಕೂಡ ಮೆಸೇಜ್ ಬಂದಿದೆ, ಅಲ್ಲೂ ಬಾಂಬ್ ಇಟ್ಟಿದ್ದೀವಿ ಅಂತ. ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆಯ ಮೆಸೇಜ್ ಕೂಡ ಅಲ್ಲೂ ಬಂದಿದೆ. ಇಸ್ರೋನವ್ರು ಏನು ಮಾಡಬೇಕು, ಈ ಕೋತಿಗಳನ್ನು ಕರ್ಕೊಂಬಂದ್ಬಿಟ್ಟು 1 ವೇ ಟಿಕೆಟ್ ಮಾಡಿಬಿಟ್ಟು ಅದರ ರಾಕೆಟ್ ಹಾಕೊಂಡು ಮೇಲೆ ಕಳಿಸ್ಬಿಡ್ಬೇಕು, ವಾಪಸ್ ಬರ್ತಾ ಇರೋರಿಗೆ. ಅಥವಾ ಒಂದು ಸೊಂಟಕ್ಕೆ ಒಂದು ಬಾಂಬ್ ಕಟ್ಬಿಟ್ಟು ಕಳಿಸ್ಬಿಡ್ಬೇಕು, ಅಲ್ಲೋಗಿ ಡಮ್ ಅನ್ಬೇಕದು ಕೋತಿಗಳಂತ. ಎಕ್ಸ್ಪೆರಿಮೆಂಟ್ ನೋಡೋಣ ಹೆಂಗೆ ಡಮ್ ಅನ್ನತ್ತೆ ಅಂತ. ತನ್ನನ್ನು ಚುಡಾಯಿಸಿದಕ್ಕೆ ಇಬ್ಬರು ಹುಡುಗರಿಗೆ ಯುವತಿ ಮನೆಗೆ ನುಗ್ಗಿ ಅಂದರೆ ಕೆನ್ನೆ ಕೊಟ್ಟಿದ್ಲಂತೆ. ರೋಡಲ್ಲಿ ಬರ್ತಿದ್ಲಂತೆ ಮೇಘನಾ ಅಂತ ಹುಡುಗಿ, ಕೋಲಾರದಲ್ಲಿ. ಯಾರೋ 2 ಕೋತಿಗಳು ಅಂದರೆ ಕಾರ್ತಿಕ್ ಮತ್ತು ವಿನೋದ್ ಅಂತೆ ಚುಡಾಯಿಸಿದ್ದಾರೆ. ಅವಳು ಕೋಪ ಬಂದು 2 ಕೊಟ್ಟಿದ್ದಾಳೆ ಕೆನ್ನೆಗೆ. ಕೊಟ್ಬಿಟ್ಟು ಆಮೇಲೆ ಅವಳು ಮನೆಗೆ ಹೊಟ್ಟೋಗಿದ್ದಾಳೆ. ಇವರಿಬ್ಬರು ಅವಳ ಮನೆಗೆ ನುಗ್ಗಿ ಅವಳ ಮನೆಯಲ್ಲಿರೋರಿಗೆಲ್ಲ ಹೊಡೆದು ಚಾಕೂಲೆಲ್ಲ ಚುಚ್ಚಿ ಎಲ್ಲ ಮಾಡಿದ್ದಾರೆ. ಈಗ ಕೆನ್ನೆಗಲ್ಲ, ಈಗ ಹಲ್ಲು ಉದುರಿಸ್ಬೇಕು ಅವಕ್ಕೆರಡಕ್ಕೂ. ಈಗ ಕೆನ್ನೆ ಮುಗಿದೋಯ್ತು, ಈ ಒಳಗಡೆ ಹಲ್ಲು ಉದುರು. ಈಗ ಹಲ್ಲು ಉದುರಿಸ್ಬೇಕು. ಹೆಂಗೆ ಹೊಡಿಬೇಕೀಗ ಅಂದರೆ ಹಲ್ಲು ಉದುರ್ಬೇಕೀಗ ನೆಕ್ಸ್ಟ್ ಸ್ಟೇಜಲ್ಲಿ. ಅದು ಸಾಧ್ಯ ಆದರೆ ಅವಳ ಕೈಲೇ ಉದುರಿಸಿಸ್ಬೇಕು, ಕೊಡಬೇಕು ಸರಿಯಾಗಿ ಕಚಡಗಳಿಗೆ, ಕೋತಿಗಳಿಗೆ. ಇವ್ರ ತಾತನ ಮನೆ ಆಳುಗಳು. ನೀನು ಅಕ್ಕನೇ ಹೋಗಿ ಮಾಡು, ಬೇಡ ಅಂದವನೇ ಅವ್ನು ರೇಗಿಸ್ಕೊ, ನಿಂತ್ಕೊ. ಅಥವಾ ಇವ್ರ ಅಕ್ಕನ ಯಾರು ರೇಗಿಸ್ಬಿಟ್ಟು ಮಜಾ ನೋಡ್ಬೇಕು ಇವಾಗ ಒಂದು ಸರಿ. ಅವಳೇನು ಮಾಡ್ತಾಳೆ ನೋಡೋಣ ಅಂತ. ಏನ ಯೋಗ್ಯರಯ್ಯ, ಬಾಯಿ ಮುಚ್ಕೊಂಡು ಓದ್ಕೊಂಡು ನಿಮ್ಮ ಮನೆಯಲ್ಲಿ ಇರಕ್ಕೆ ಬಂದಿರೋ ರೋಗ ಏನು? ಕುಡಿದು ಬಂದು ಗಲಾಟೆ ಮಾಡ್ಕೊಂಡು ಇದು. ಹ್ಞೂ ಸರ್, ಕುಡಿದು ಸರ್ ಸ್ಟಾರ್ಟಿಂಗಲ್ಲಿ ತಲೆ ಬೋಳಿಸ್ಬಿಟ್ಟು ಕತ್ತೆ ಮೇಲೆ ಹಾಕಬೇಕು ಈ ಕಚಡಗಳನ್ನು. ತಲೆ ಬೋಳಿಸ್ಬಿಟ್ಟು ಕತ್ತೆ ಮೇಲೆ ಹಾಕ್ರಿ ಇವ್ರನ್ನ. ಪೊಲೀಸ್ನವರು ಬಿಟ್ಟುಬಿಟ್ಟಿದ್ದೀರಿ ಇಂಥ ಕೆಲಸ ಎಲ್ಲ. ಭಯನೇ ಇಲ್ಲ, ಅದು ಭಯ ಹೋಗ್ಬಿಟ್ಟಿದೆ. ಹಿಂದೆ ಭಯ ಇತ್ತು, ಹೆದರ್ಕೊಳ್ಳೋರು ಅಟ್ಲೀಸ್ಟು. ಈಗ ಹೆದರಿಕೆನೇ ಇಲ್ಲ. ಪೊಲೀಸ್ನವರೇ ಹೆದರ್ಕೋಬೇಕು. ಯಾಕಂದರೆ ಪೊಲೀಸ್ನವ್ರಿಗೂ ಬೇರೆ ಬೇರೆ ಏನೇನೋ ಬಿಸಿ ಇದ್ದಾರೆ ಪಾಪ. ಅವರು ಎಷ್ಟೆಷ್ಟೋ ದುಡ್ಡು ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಬೇಕು, ಅದೆಲ್ಲ ರಿಕವರಿ ಇರಬೇಕು, ಎಷ್ಟೆಷ್ಟು ಕೆಲಸ ಇದೆ. ಇಂಥದ್ರಲ್ಲಿ ಬಿಸಿ ಆಗೋಕ್ಕಾಗಲ್ಲ. ಇಲ್ಲಿ ಬಂದು ಯಾವುದೋ ಲಡ್ಕಾಶಿ ಹುಡುಗಿ ಚೂಡಾಯಿಸ್ಕೊಂಡ್ಲು, ಅದನ್ನ ಮಾಡೋಕ್ಕಾಗತ್ತಾ? ದೊಡ್ಡ ದೊಡ್ಡ ಕೇಸ್ಗಳಿದೆ ಮತ್ತೆ.